ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೇಷ್ಠ ಸ್ನಾನ ಮಾಡಿಕೊಂಡು ಬರ್ತಾಳೆ. ಸುಂದ್ರಿ ಪೂಜಾ ಅವಳನ್ನೇ ನೋಡ್ತಾರೆ. ಸುಂದ್ರಿ, ಯಾವತ್ತಾದರೂ ತಣ್ಣೀರಲ್ಲಿ ಹೊಗೆ ಬಂದಿರೋದನ್ನು ನೋಡಿದ್ಯಾ ಅಂತಾಳೆ ಪೂಜಾ. ಇಲ್ಲಪ್ಪ, ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಪ್ರಪಂಚದ 9ನೇ ಅದ್ಭುತ ಅಂತಾಳೆ ಸುಂದ್ರಿ. ಇಲ್ಲಿ ಅಪರಾಧ ಆಗಿದೆ, ತಕ್ಕ ಶಿಕ್ಷೆ ಕೊಡೋದಕ್ಕೆ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾಳೆ ಪೂಜಾ. ತಡಿ, ನಾನು ತಣ್ಣೀರಲ್ಲೇ ಸ್ನಾನ ಮಾಡಿದ್ದು ಅಂತಾಳೆ ಶ್ರೇಷ್ಠ. ಆಗ ಪೂಜಾ ಕುಸುಮ ಅತ್ತೆ ಅಂತ ಕೂಗ್ತಾಳೆ. ಏನ್ರೋ ಅದು ಹೊಗೆ ಕೂಗೋದು ಅಂತ ಕುಸುಮ ಬರ್ತಾರೆ. ನೀವು ತಣ್ಣೀರಲ್ಲಿ ಸ್ನಾನ ಮಾಡೋಕೆ ಹೇಳಿದರೆ ಅಮ್ಮೋರು ಬಿಸಿ ಬಿಸಿ ನೀರಲ್ಲಿ ಮೀನು ಬಂದಿದ್ದಾರೆ ಅಂತಾಳೆ ಪೂಜಾ. ಹೌದೇನೆ ಅಂತಾರೆ ಕುಸುಮ. ಇಲ್ಲ ಅತ್ತೆ, ಅದು ಅಂತಾಳೆ ಶ್ರೇಷ್ಠ. ಅತ್ತೆಗೆ ಮೋಸ ಮಾಡೋಕ್ಕೆ ನಾಚಿಕೆ ಆಗಲ್ಲ? ಸೊಸೆ ಆದವಳು ಅತ್ತೆ ನಂಬಿಕೆನ ಗಳಿಸ್ಲಿಲ್ಲ ಅಂದರೆ ಹೇಗೆ? ನಿನ್ನ ನಂಬಿ ನನ್ನ ಮಗನ್ನ ನಿನ್ನ ಕೈಗೆ ವಹಿಸಿದ್ರೆ ನಾಳೆ ನೀನು ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ಕುಸುಮ. ಅತ್ತೆ, ನನಗೆ ತಣ್ಣೀರಂದರೆ ಆಗಲ್ಲ, ಚಳಿ ಆಗುತ್ತೆ ಅಂತಾಳೆ ಶ್ರೇಷ್ಠ. ಏನು ಎಳೆ ಮಗುನ ನೀನು? ನಡಿ ನಡಿ, ತಣ್ಣೀರು ಸ್ನಾನ ಮಾಡ್ಕೊಂಡು ಬರಬೇಕು ಅಂತಾರೆ ಕುಸುಮ. ನಾನು ಸ್ನಾನ ಮಾಡಾಗಿದೆ ಅಂತಾಳೆ ಶ್ರೇಷ್ಠ. ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅನಿಸುತ್ತೆ. ಪೂಜಾ, ಸುಂದ್ರಿ, ಹಾಕಿ ಅವಳಿಗೆ ತಣ್ಣೀರು ಅಂತಾರೆ ಕುಸುಮ. ಇಬ್ಬರು ಅವಳನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಬಕೆಟಲ್ಲಿ ತಣ್ಣೀರನ್ನು ಹಾಕ್ತಾರೆ. ಈಚೆ ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಆಗ ಕುಸುಮ, ಇವತ್ತು ಸತ್ಯನಾರಾಯಣ ಪೂಜೆ, ಎಲ್ಲರೂ ಉಪವಾಸ ಇರಬೇಕು, ಬಾಳೆಹಣ್ಣಿನ ಫಲಾರ ಅಷ್ಟೇ. ಶ್ರೇಷ್ಠ, ನಿನಗೆ ಪ್ರತ್ಯೇಕವಾಗಿ ಹೇಳ್ತಿದ್ದೀನಿ, ನೀನೇನಾದರೂ ಕಿತಾಪತಿ ಮಾಡಿದರೆ ನಾನು ಸುಮ್ಮನೆ ಇರಲ್ಲ. ಈಗಲೇ ಹೇಳ್ತಿದ್ದೀನಿ, ತಗೋ ಅಂತ ಅವಳಿಗೆ ಬಾಳೆಹಣ್ಣನ್ನು ಕೊಟ್ಟು, ಸರಿ, ನಾನು ಅಕ್ಕಪಕ್ಕದ ಮನೆಯವರನ್ನು ಕರೆದು ಬರ್ತೀನಿ ಅಂತಾರೆ ಕುಸುಮ. ಸುನಂದ ಭಾಗ್ಯನ ಕರೆದು ಅವಳ ಕೈಗೆ ಬೆಳ್ಳಿ ಪಾತ್ರೆಗಳನ್ನು ಕೊಟ್ಟು, ನೈವೇದ್ಯ ಎಲ್ಲ ಇದರಲ್ಲೇ ಆಗಬೇಕು ಅಂತಾರೆ. ಆಗ ತಾಂಡವ್ ಬಂದು ಅವಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಎಳಿತಾನೆ. ಎಲ್ಲರೂ ಶಾಕ್ನಿಂದ ಅವನಿಂದೆ ನೋಡ್ತಿರ್ತಾರೆ. ಎಮ್ಮೆ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತಾನೆ ತಾಂಡವ್. ರೀ, ಬಿಡ್ರಿ ಕೈನ. ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ಏನ್ರಿ ಅರ್ಥ? ಯಾಕೆ ನನ್ನ ಕೈ ಹಿಡ್ಕೊಂಡಿದ್ದೀರಿ ಅಂತಾಳೆ ಭಾಗ್ಯ. ಹೊಗೆ, ನಿನ್ನ ಕೈ ಹಿಡ್ಕೊಳ್ಳೋಕ್ಕೆ ನಾನು ಬಂದಿಲ್ಲ. ನೈವೇದ್ಯಕ್ಕೆ ಬೇಕಾದ ಪ್ರಸಾದ ನೀನು ಮಾಡಬೇಕಾಗಿಲ್ಲ ಅಂತಾನೆ ತಾಂಡವ್. ನಿಂದೇನೋ ಸಮಸ್ಯೆ ಅಂತಾರೆ ಕುಸುಮ. ನಮ್ಮನೇಲಿ ನಡೀತಾ ಇರೋ ಪೂಜೆಗೆ ಭಾಗ್ಯ ನೈವೇದ್ಯ ಮಾಡೋದು ಬೇಡ ಅಂತಾನೆ ತಾಂಡವ್. ಅದೇ ಯಾಕೆ ಅಂದೆ ಅಂತಾರೆ ಕುಸುಮ. ಭಾಗ್ಯ ಯಾರು? ಅವಳು ಈ ಮನೆಗೆ ಸೇರಿದವಳೇ ಅಲ್ಲ. ಅವಳು ಯಾಕೆ ಇದನ್ನೆಲ್ಲ ಮಾಡಬೇಕು? ಅವಳು ಈ ಮನೆಗೆ ಬಂದಿರೋ ಗೆಸ್ಟ್. ಈ ಮಾತನ್ನು ನೀನೇ ತಾನೇ ಅಮ್ಮ ಹೇಳಿದ್ದು. ಭಾಗ್ಯ ನಮ್ಮನೇಲಿ ಯಾವತ್ತೂ ಅತಿಥಿಗಳು ಕೆಲಸ ಮಾಡಬಾರ್ದು. ಇವತ್ತು ಆಗ್ತಾ ಇರೋ ಪೂಜೆಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸಗಳು ಈ ಮನೆ ಸೊಸೆಯಾಗಿರೋ ಶ್ರೇಷ್ಠನೇ ಮಾಡಬೇಕು ಅಂತಾನೆ ತಾಂಡವ್. ಶ್ರೇಷ್ಠ ಶಾಕ್ನಿಂದ ನೋಡ್ತಾಳೆ. ಏನೋ ಹೇಳ್ತಿದ್ಯಾ ಅಂತಾರೆ ಸುನಂದ. ಹೇಳಿದ್ದು ಕೇಳಿಸ್ಲಿಲ್ವಾ ಅಂತ ಪುನಃ ತಾಂಡವ್ ಹೇಳ್ತಾನೆ. ಈಚೆ ಶ್ರೇಷ್ಠ ಹೊಸ ಸೀರೆ ಉಟ್ಕೊಂಡು ಸೌದಿ ಒಲೆಗೆಯಲ್ಲಿ ನೈವೇದ್ಯ ಮಾಡಿ, ಅತ್ತೆ ಇದನ್ನು ಟೇಸ್ಟ್ ಮಾಡಿ ಹೇಳಿ ಅಂತಾಳೆ. ಟೇಸ್ಟ್ ನೋಡಿ ಸರಿಯಾಗಿದೆ ಇಲ್ವಾ ಅಂತ ಹೇಳೋಕ್ಕೆ ಒಬ್ಬರನ್ನ ರೆಡಿ ಮಾಡಿದ್ದೀನಿ, ಅವಳೇ ಎಲ್ಲ ಹೇಳ್ತಾಳೆ ಅಂತಾರೆ ಕುಸುಮ. ಆಗ ಭಾಗ್ಯ ಚೇರ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಪೇಪರ್ ಓದ್ತಿರ್ತಾಳೆ. ಶ್ರೇಷ್ಠ ನೈವೇದ್ಯನ ತಗೊಂಡೋಗಿ ಅವಳ ಮುಂದೆ ಹಿಡಿತಾಳೆ. ಇದೆಲ್ಲ ಶ್ರೇಷ್ಠ ಕಂಡಿರೋ ಹಗ್ಲಿಗೆ ಅನ್ಸಾಗಿರುತ್ತೆ. ನೋ ಅಂತ ಕೂಗ್ತಾಳೆ ಶ್ರೇಷ್ಠ. ಎಲ್ಲರೂ ಶ್ರೇಷ್ಠನೇ ಗಾಬರಿಯಿಂದ ನೋಡ್ತಾರೆ. ಶ್ರೇಷ್ಠ, ನೀನಿವತ್ತು ಪೂಜೆಗೆ ನೈವೇದ್ಯ ಮಾಡಬೇಕು ಅಂತಾನೆ ತಾಂಡವ್. ನೋಡಿರಿ, ಅದೀಗ ಕೆಲಸ, ಮನೆ ಕೆಲಸ ಅಂತ ಸುಮ್ಮನೆ ಇದ್ದೆ. ಈ ವಿಷಯದಲ್ಲಿ ನಿಮ್ಮ ಹುಡುಗಾಟಿಕೆನ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ನನ್ನ ಕೈನಲ್ಲಿ ಅಂತಾಳೆ ಭಾಗ್ಯ. ನಿನ್ನ ಹತ್ರ ಯಾರು ಸುಮ್ಮನೆ ಇರು ಅಂದಿದ್ದು? ನೀನು ನಮ್ಮನೆ ಗೆಸ್ಟು, ದೇವ್ರ ಮುಂದೆ ಕೂತ್ಕೊಂಡು ಭಜನೆ ಮಾಡು ಅಂತಾನೆ ತಾಂಡವ್. ಇದನ್ನೇ ನಾನು ಬೇಡ ಅಂದಿದ್ದು. ಪೂಜೆ ವಿಷಯದಲ್ಲಿ ತಮಾಷೆ ಬೇಡ. ಶ್ರೇಷ್ಠಂಗೆ ಮೊದಲೇ ಅಡುಗೆ ಮಾಡೋಕ್ಕೂ ಬರಲ್ಲ. ಪೂಜೆ ಸಂಪ್ರದಾಯ ಶಾಸ್ತ್ರ ಯಾವುದು ಅಂದರೂ ಜ್ಞಾನ ಇಲ್ಲ ಅವಳಿಗೆ ಅಂತಾಳೆ ಭಾಗ್ಯ. ನಾನಿಲ್ಲದೆ ಯಾರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಿಟ್ಟಿದ್ಯಾ ನೀನು ಅಂತಾನೆ ತಾಂಡವ್. ಇವತ್ತು ತುಂಬ ಕೆಲಸ ಇದೆ, ಜಗಳ ಮಾಡೋಕ್ಕೆ ಸಮಯ ಇಲ್ಲ, ಇದೆಲ್ಲ ಶ್ರೇಷ್ಠನ ಕೈಲಿ ಆಗಲ್ಲ ಅಂತಾಳೆ ಭಾಗ್ಯ. ನೀವು ನಮ್ಮನೆ ಅತಿಥಿ, ನಿಮ್ಮ ಕೈನಲ್ಲೇ ಕೆಲಸ ಮಾಡಿಸೋದು ಅಮ್ಮಂಗೆ ಇಷ್ಟ ಆಗಲ್ಲ. ಅಮ್ಮ ಹೇಳು, ಶ್ರೇಷ್ಠನೇ ಎಲ್ಲ ಕೆಲಸ ಮಾಡ್ತಾಳೆ ಅಂತ? ಶಂಕದಿಂದ ಬಂದ್ರೇ ತೀರ್ಥ ಅಂತಾನೆ ತಾಂಡವ್. ಸರಿ ಆಯಿತು, ನೀನು ಹೇಳ್ದಂಗೆ ಆಗಲಿ. ಇವತ್ತು ನೈವೇದ್ಯದಿಂದ ಹಿಡಿದು ಪ್ರತಿಯೊಂದನ್ನು ಶ್ರೇಷ್ಠನೇ ಮಾಡಲಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಇವತ್ತು ಪ್ರತಿಯೊಂದು ಕೆಲಸ ನನ್ನ ಭಾವಿ ಸೊಸೆನೇ ಮಾಡ್ತಾಳೆ. ಆದರೆ ಮಗನೇ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಪೂಜೆಯಲ್ಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಯಾವ ಏರುಪೇರು ಆಗಬಾರ್ದು ಅಂತಾರೆ ಕುಸುಮ. ಅಯ್ಯೋ, ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ, ನೀನು ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ಎಲ್ಲದೂ ರೆಡಿಯಾಗಿರುತ್ತೆ, ನೋಡ್ತಿರು ಅಂತಾನೆ ತಾಂಡವ್. ನೋಡ್ತೀನಿ, ಹೆಚ್ಚು ಕಮ್ಮಿ ಆಗಬೇಕು, ಆವಾಗಿದೆ ಅಂತಾರೆ ಕುಸುಮ. ಶ್ರೇಷ್ಠ ಎಲ್ಲ ಮಾಡ್ತಾಳೆ ಅಂತಾನೆ ತಾಂಡವ್. ಶ್ರೇಷ್ಠ, ಪೂಜೆಗೆ ಬೇಕಾಗಿರೋ ಪ್ರಿಪರೇಷನ್ಸ್ನ ನೀನು ಸೂಪರಾಗಿ ಮಾಡ್ತೀಯ, ನನಗೊತ್ತು ಅಂತ ತಾಂಡವ್ ಅಲ್ಲಿಂದ ಹೋಗ್ತಾನೆ. ಹೋಗಮ್ಮ, ನೀನು ತಯಾರಿ ಮಾಡ್ಕೊ ಅಂತಾರೆ ಕುಸುಮ. ಶ್ರೇಷ್ಠನೂ ಹೋಗ್ತಾಳೆ. ಈಚೆ ಕುಸುಮ 2 ಬಾಳೆ ಗಿಡ ಒಂದೇ ಥರ ಇರಬೇಕು ಅಂತಾರೆ. ಆಗ ತನ್ವಿ, ನಮ್ಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ? ಶ್ರೇಷ್ಠ ಆಂಟಿಗೆ ಹೇಳಿ, ಅವರೇ ಮಾಡ್ತಾರೆ ಅಂತಾಳೆ ತನ್ವಿ. ಅದನ್ನು ನಾನು ನೋಡ್ಕೋತೀನಿ, ನಿಮಗೆ ಹೇಳಿರೋ ಕೆಲಸ ಮಾಡಿ ಸಾಕು ಅಂತ ಬೈತಾರೆ ಕುಸುಮ. ಬೀಗ್ತಿಯಮ್ಮ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಾರೆ ಸುನಂದ. ಆ ವಿಷಯನಾ ಅಂತಾರೆ ಕುಸುಮ.
ಮಾತೆತ್ತಿದ್ರೆ ಮನೆ ಮರ್ಯಾದೆ ಅಂತೀರಾ, ಎಲ್ಲನೂ ಗಾಳಿಲಿ ತೂರ್ತಿದ್ದೀರಾ. ನನ್ನ ಮಗಳಿಗೆ ಅತಿಥಿ ಅಂತೀರಾ. ಅವಳು ನೀವು ಹೇಳಿದ ಎಲ್ಲ ತಲೆ ಅಲ್ಲಾಡಿಸ್ತಾಳೆ. ಈಗ ನೋಡಿದರೆ ನನ್ನ ಮಗಳು ಬೇರೆಯವಳು ಅನ್ನೋ ಭಾವ ನಿಮಗೆಲ್ಲ ಇದೆ ಅನ್ನೋ ಭಯ ಕಾಣಿಸ್ತಿದೆ. ಅವಳೇ ನಿಮ್ಮ ನಿಜವಾದ ಸೊಸೆ ಅನ್ನೋದು ನಿಮಗೆ ಮರ್ತು ಹೋದ್ರೂ ಆಶ್ಚರ್ಯ ಇಲ್ಲ ಅಂತಾರೆ ಸುನಂದ. ಹಾಗೆಲ್ಲ ದಯವಿಟ್ಟು ಹೇಳಬೇಡಿ. ಆವತ್ತಿದ್ರು ಭಾಗ್ಯನೇ ನನ್ನ ಸೊಸೆ, ನನಗೆ ಅವಳೇ ಬೇಕು ಅಂತಾರೆ ಕುಸುಮ. ಬಾಯಿ ಮಾತಲ್ಲಿ ಹೇಳಿದರೆ ಮುಗ್ದೋಯ್ತಾ? ಮನೆಯಲ್ಲಿ ಆಗೋ ದೇವ್ರ ಕಾರ್ಯಕ್ಕೆ ಪ್ರಸಾದ ನೈವೇದ್ಯ ಅಂತ ಎಲ್ಲನೂ ಅವಳಿಂದಲೇ ಆಗಬೇಕು. ಮನೆ ಸೊಸೆಯಿಂದನೇ ಎಲ್ಲ ಆಗಬೇಕು. ಆದರೆ ನೀವು ಆ ಮನೆ ಹಾಳಿ ಶ್ರೇಷ್ಠನ ಕೈನಲ್ಲಿ ಮಾಡಿಸೋಕೆ ಹೊರಟಿದ್ದೀರಾ. ಈಗಾಗಲೇ ಅವಳು ಹುಳಿ ಹಿಂಡಿದ್ದು ಸಾಲ ಅಂತ ಇದನ್ನೆಲ್ಲ ಅವಳ ಕೈಯಿಂದಲೇ ಮಾಡಿಸ್ತಿದ್ದೀರಾ. ನನ್ನ ಮಗಳು ಇದನ್ನೆಲ್ಲ ಹೇಗೆ ಸಹಿಸ್ತಾಳೋ ಏನೋ ಅಂತ ಸುನಂದ ಅಳ್ತಾರೆ. ಆಗ ಕುಸುಮ ಸುನಂದನ ತಬ್ಕೊಂಡು, ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ ಅನ್ನೋದು ನಿಮಗೂ ಗೊತ್ತು. ಸಿಟ್ಟಲ್ಲಿ ನೀವು ಮಾತಾಡ್ತಿದ್ದೀರಾ ಅನ್ನೋದು ನನಗೂ ಗೊತ್ತು. ನಿಮಗಿಂತ ಹೆಚ್ಚಿನ ಕಾಳಜಿ ಭಾಗ್ಯನ ಮೇಲೆ ನನಗಿದೆ. ನಮ್ಮಿಬ್ಬರ ನಂಬಿಕೆ ನಿಜ ಆಗಿದ್ರೆ ಆ ಭಗವಂತ ಎಲ್ಲನೂ ಭಾಗ್ಯನ ಕೈಯಿಂದಲೇ ಮಾಡಿಸ್ಕೋತಾನೆ ಅಂತಾರೆ ಕುಸುಮ. ಈಚೆ ತಾಂಡವ್ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿ ತಲೆ ಬಾಚ್ಕೊಳ್ಳುವಾಗ ಶ್ರೇಷ್ಠ ಬಂದು, ಏಯ್ ತಾಂಡವ್, ನಿನಗೇನಾದರೂ ತಲೆಗೆಟ್ಟಿದ್ಯಾ ಅಂತ ಬೈತಾಳೆ. ವಾಟ್ ಅಂತಾನೆ ತಾಂಡವ್. ನೀನು ಯಾವಾಗ ನಿಮ್ಮನೆಯವ್ರ ಮಾತು ಕೇಳೋಕ್ಕೆ ಶುರು ಮಾಡಿದೆ? ನಾನು ಪೂಜೆಗೆ ನೈವೇದ್ಯ ಮಾಡಬೇಕಾ? ನಿನ್ನೆಯಿಂದ ನೀನು ನೋಡದೆ ತಾನೆ ಮನೆಯವರೆಲ್ಲ ಸೇರಿಕೊಂಡು ನನ್ನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಇವತ್ತು ಸಾಯಲಿ ನಾನು ಅಂತಾಳೆ ಶ್ರೇಷ್ಠ. ಸ್ಟಾಪ್ ಇಟ್ ಹನಿ. ನೈವೇದ್ಯ ಮಾಡೋದಕ್ಕೆ ಸಾಯೋ ಮಾತಕ್ಕೆ? ಪ್ರಾಕ್ಟಿಕಲ್ಲಿ ನೋಡಬೇಕಾದ್ರೆ ನೀನೇ ಎಲ್ಲ ತಾನೇ ಮಾಡಬೇಕು ಅಂತಾನೆ ತಾಂಡವ್. ಪ್ರಾಕ್ಟಿಕಲ್ ಅಂತ ನೀನೇ ಮಾಡ್ಕೊಂಡು ಸಾಯಿ ಅಂತ ಬೆಡ್ ಮೇಲೆ ಹೋಗಿ ಕೂತ್ಕೋತಾಳೆ ಶ್ರೇಷ್ಠ. ಹನಿ, ನಿನಗೆ ಮನೆಯವರೆಲ್ಲ ಎಷ್ಟು ಟಾರ್ಚರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಹನಿ. ನನ್ನ ಪ್ರೀತಿಗೋಸ್ಕರ ಇದನ್ನೆಲ್ಲ ನೀನು ಸಹಿಸ್ಕೊಂಡಿದ್ಯಾ. ಈ ಮನೆಗೆ ನೀನು ಸ್ಥಾನ ಪಡ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಈಗ ಆಗಲ್ಲ ಅಂದರೆ ಹೀಗೆ ಹೇಳು ಅಂತಾನೆ ತಾಂಡವ್. ನಾನು ಈ ಮನೆಗೆ ಕೆಲಸದವಳಾಗಿದ್ದೀನಿ ಅಂತಾಳೆ ಶ್ರೇಷ್ಠ. ನಾವಿಬ್ಬರು ಒಟ್ಟಿಗೆ ಇದನ್ನು ಫೇಸ್ ಮಾಡಬೇಕು. ಮನೆಯವ್ರ ಮುಂದೆ ನಾವು ಸೋಲ್ಬಾರ್ದು. ಭಾಗ್ಯ ಮುಂದೆ ನೀನು ಯಾವುದಕ್ಕೂ ಕಡಿಮೆ ಇಲ್ಲ. ಯುವರ್ ಕೆಪಬಲ್ ಅನ್ನೋದನ್ನು ಪ್ರೂವ್ ಮಾಡಬೇಕು. ನೀನು ಅವಳಿಗಿಂತ ಬೆಟರ್ ಅನ್ನೋದನ್ನು ಅಮ್ಮಂಗೆ ತೋರಿಸ್ಬೇಕಲ್ವಾ. ಅಮ್ಮನ ಮನಸ್ಸನ್ನು ಗೆಲ್ಲೋಕೆ ನೀನು ಇದನ್ನು ಮಾಡಲೇಬೇಕು ಶ್ರೇಷ್ಠ ಅಂತಾನೆ ತಾಂಡವ್. ನಾನು ಭಾಗ್ಯಗಿಂತ ಬೆಟರ್ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನು ಪ್ರೂವ್ ಮಾಡಬೇಕಾ? ನಿನ್ನ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ ಅಂತ ಅಲ್ಲಿಂದ ಹೋಗ್ತಾಳೆ ಶ್ರೇಷ್ಠ. ಶ್ರೇಷ್ಠ ಶ್ರೇಷ್ಠ ಅಂತ ತಾಂಡವ್ ಕೂಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.